ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 37. ಧಾರ್ಮಿಕ ಶಿಸ್ತಿನ ಶ್ರೇಷ್ಠತೆ. ಸಿದ್ಧಯೋಗಿಗಳು ಗುರುಚರಿತ್ರೆಯ ನಿರೂಪಣೆಯನ್ನು ನಾಮಧಾರಕನಿಗೆ ಮುಂದುವರೆಸಿದರು. ಗಾಣಗಾಪುರದಲ್ಲಿ ವೇದ ಪ್ರವೀಣನಾದ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಪ್ರತಿದಿನ ಭಿಕ್ಷೆ ಸಂಗ್ರಹಿಸುವುದರ ಮೂಲಕ ಜೀವನವನ್ನು ಸಾಗಿಸುತ್ತಿದ್ದನು. ಅವನ ಪತ್ನಿ ಸದಾ ಅವನನ್ನು ಹಾಸ್ಯ ಮಾಡುತ್ತಾ ವೇದ ಪಾಠದ ಮೂಲಕ ಜೀವನೋಪಾಯ ನಡೆಸಬೇಕೆಂದು ಮನವೊಲಿಸುತ್ತಿದ್ದಳು. ಆದರೆ ಬ್ರಾಹ್ಮಣನು ಆ ಮಾತುಗಳಿಗೆ ಕಿವಿಗೊಡದೆ ತನ್ನ ರೂಢಿಯಂತೆ ಬದುಕುತ್ತಿದ್ದನು. ಒಂದು ದಿನ ಶ್ರೀಮಂತನೂ ಆದನು. ಆದರೆ ಲೋಭಪರನಾದ ವ್ಯಕ್ತಿಯೊಬ್ಬನು ಮಹಾಭೋಜನವನ್ನು ಆಯೋಜಿಸಿದ್ದನು. ಆ ವೇದಶಾಸ್ತ್ರಜ್ಞ ಬ್ರಾಹ್ಮಣನು ಆ ಭೋಜನಕ್ಕೆ ಹೋಗುವ ಆಸಕ್ತಿಯನ್ನು ತೋರಿಸಲಿಲ್ಲ. ಇದರಿಂದ ಅಸಮಾಧಾನಗೊಂಡ ಪತ್ನಿಯು ಗುರುಗಳ ಬಳಿಗೆ ತೆರಳಿ ತನ್ನ ಗಂಡನಿಗೆ ಭೋಜನದಲ್ಲಿ ಭಾಗವಹಿಸುವಂತೆ ಆಜ್ಞಾಪಿಸಬೇಕೆಂದು ವಿನಂತಿಸಿದಳು. ಗುರುಗಳು ಬ್ರಾಹ್ಮಣನಿಗೆ ಆ ಮಹಾಭೋಜನದಲ್ಲಿ ಭಾಗವಹಿಸಲು ಸೂಚಿಸಿದರು. ಭೋಜನದ ಸಮಯದಲ್ಲಿ ದಂಪತಿಗಳು ಆಶ್ಚರ್ಯಚಕಿತರಾದರು. ಅವರು ತಾವು ನಾಯಿಗಳಂತೆ ಮತ್ತು ಹಂದಿಗಳಂತೆ ಕಾಣಿಸುತ್ತಿರುವಂತೆ ಭಾಸವಾಯಿತು. ಮನಸ್ಸು ಬೇಸರದಿಂದ ತುಂಬಿ ಆತಿಥೇಯರ ಅನುಮತಿ ಪಡೆದು ಮನೆಗೆ ಹಿಂದಿರುಗಿದರು. ಪತ್ನಿ ಪತಿಯನ್ನು ಒತ್ತಾಯಿಸಿದ ತನ್ನ ತಪ್ಪಿಗಾಗಿ ಕ್ಷಮೆಯಾಚಿಸಿದಳು. ಗುರುಗಳು ಅವರನ್ನು ನೋಡಿ ಮೃದುವಾಗಿ ನಗುತ್ತಾ ಹೇಳಿದರು, ಹೇಗಿತ್ತು ಭೋಜನ? ನಿಮ್ಮ ಇಚ್ಛೆ ಪೂರ್ತಿಯಾಯಿತೆ ಎಂದು. ಪತ್ನಿಯು ಲಜ್ಜೆಯಿಂದ ಗುರುಪಾದಗಳಿಗೆ ಬಿದ್ದು ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಆಗ ಗುರುಗಳು ಬ್ರಾಹ್ಮಣನತ್ತ ತಿರುಗಿ ಹೀಗೆ ಹೇಳಿದರು, ನೀನು ಚಿಂತಿಸಬೇಡ. ಗೃಹಸ್ಥನಾಗಿ ಪತ್ನಿಯ ಮನವಿಯನ್ನು ಪೂರೈಸಿದ್ದೀಯೇ ಅಷ್ಟೆ. ಅಷ್ಟರಲ್ಲೇ ಶಿಷ್ಯರಲ್ಲಿ ಒಬ್ಬನು ಕೇಳಿದನು, ಗುರುದೇವ, ಹೊರಗಿನ ಭೋಜನಕ್ಕೆ ಸಂಬಂಧಿಸಿದ ಯಾವ ನಿಯಮಗಳು ಶಾಸ್ತ್ರಗಳಲ್ಲಿ ಉಲ್ಲೇಖಗೊಂಡಿವೆ ಎಂದು. ಅದಕ್ಕೆ ಗುರುಗಳು ಪರಾಶರ ಸ್ಮೃತಿಯ ಆಧಾರದಿಂದ ವಿವರಿಸಿದರು. ಗುರು, ತಾಯಿಯ ಸಹೋದರ, ಅತ್ತೆಯ ಮನೆಯವರು, ದೇವಾಲಯ ಅಥವಾ ಸಂತರ ಆಶ್ರಮಗಳಲ್ಲಿ ಪ್ರೀತಿ ಮತ್ತು ಗೌರವದಿಂದ ಆಹ್ವಾನಿಸಿದಾಗ ಮಾತ್ರ ಭೋಜನವನ್ನು ಮಾಡಬಹುದು. ಆದರೆ ಲೋಭಿಗಳ, ಜೂಜಾಟಗಾರರ, ಸಾಲಗಾರರ ಅಥವಾ ಪೋಷಕರನ್ನು ತ್ಯಜಿಸಿರುವವರ ಮನೆಗಳಲ್ಲಿ ಭೋಜನ ಮಾಡುವುದು ನಿಷಿದ್ಧ ಎಂದು. ಮುಂದೆ ಅವರು ಗೃಹಸ್ಥ ಧರ್ಮದ ತತ್ವಗಳನ್ನು ವಿವರಿಸಿದರು. ಗೃಹಸ್ಥನು ಸದಾ ಶುದ್ಧವಾದ ಉಡುಪನ್ನು ಧರಿಸಬೇಕು. ಕೇಸರಿ ಬಣ್ಣದ ತೇವಗೊಂಡ ಅಥವಾ ಹರಿದ ಬಟ್ಟೆಗಳನ್ನು ಧರಿಸಬಾರದು. ಉಪನಯನವಾದ ವಟು ಹಾಗೂ ಗೃಹಸ್ಥನು ಸದಾ ಭಸ್ಮವನ್ನು ಹಚ್ಚಿಕೊಂಡು ಪ್ರಾತಃ ಮತ್ತು ಸಾಯಂ ಸಂಧ್ಯಾವಂದನೆಗಳನ್ನು ಹಾಗೂ ಕನಿಷ್ಠ 108 ಸವಿತೃ ಜಪಗಳನ್ನು ಕಡ್ಡಾಯವಾಗಿ ಮಾಡಬೇಕು. ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ತಂದೆಯ ನಿಧನದ ನಂತರ ಮಗನು ಶ್ರಾದ್ದಾದಿ ಕರ್ಮಗಳನ್ನು ಹಾಗೂ ತರ್ಪಣಾದಿಗಳನ್ನು ವಿಧಿಪೂರ್ವಕವಾಗಿ ನೆರವೇರಿಸಬೇಕು. ಯಮನ 13 ನಾಮಗಳನ್ನು ಉಚ್ಚರಿಸಿ ತರ್ಪಣವನ್ನು ಕೊಟ್ಟರೆ ಪಾಪ ನಿವಾರಣೆಯಾಗುತ್ತದೆ. ಈ ರೀತಿ ಗುರುಗಳು ಧರ್ಮದ ತತ್ವಗಳನ್ನು ಬೋಧಿಸಿದರು. ಇಲ್ಲಿಗೆ 37ನೆಯ ಅಧ್ಯಾಯಕ್ಕೆ ಶುಭಮಂಗಳವು. ಈ ಅಧ್ಯಾಯದಿಂದ ನಾವು ತಿಳಿಯುವ ಜೀವನ ಪಾಠಗಳು. ಧರ್ಮವು ಕೇವಲ ಕ್ರಿಯೆಯಲ್ಲ, ಅದು ಮನಸ್ಸಿನ ಶುದ್ಧತೆ. ಹಣ, ವೈಭವ ಮತ್ತು ಭೋಜನ ಇದ್ದರೆ ಸಾಕು ಎಂದು ನಾವು ಅನೇಕ ಬಾರಿ ಭಾವಿಸುತ್ತೇವೆ. ಆದರೆ ಲೋಭ ಮತ್ತು ಅಹಂಕಾರದಿಂದ ಬಂದ ಆಹಾರವು ಆತ್ಮವನ್ನು ಶುದ್ಧಗೊಳಿಸುವುದಿಲ್ಲ. ಶಾಸ್ತ್ರಗಳು ತಿಳಿಸುವಂತೆ ಧರ್ಮವು ಕೇವಲ ಹೊರಗಿನ ಆಚರಣೆಗಲ್ಲ, ಅದು ಒಳಗಿನ ಮನಸ್ಸಿನ ಶುದ್ಧತೆ. ಯಾವ ಕಾರ್ಯವನ್ನಾದರೂ ಶ್ರದ್ಧೆ, ನಿಯಮ ಮತ್ತು ಸಾತ್ವಿಕ ಭಾವದಿಂದ ಮಾಡಿದಾಗ ಮಾತ್ರ ಅದು ಧರ್ಮವಾಗುತ್ತದೆ.
ನಿಯಮಿತ ಸಂಧ್ಯಾ ವಂದನೆ ಎಂಬುದು ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ಶುದ್ಧಗೊಳಿಸುವ ದೈನಂದಿನ ಸಾಧನೆ. ಪ್ರಾತಃ ಕಾಲದ ಸಂಧ್ಯೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಸಾಯಂ ಸಂಧ್ಯೆ ದಿನದ ತಪ್ಪುಗಳನ್ನು ಶುದ್ಧಗೊಳಿಸುತ್ತದೆ. ಮನಸ್ಸನ್ನು ಏಕಾಗ್ರಗೊಳಿಸಿ ಬುದ್ಧಿಗೆ ಪ್ರಕಾಶವನ್ನು ನೀಡುತ್ತದೆ. ಪ್ರತಿದಿನ ಜಪ ಮಾಡುವುದರಿಂದ ಅಹಂಕಾರ, ಕ್ರೋಧ, ಲೋಭ ನಿಧಾನವಾಗಿ ಕ್ಷೀಣಿಸುತ್ತದೆ. ಸಂಧ್ಯಾ ವಂದನೆ ಮತ್ತು ಸವಿತೃ ಜಪ ಕೇವಲ ಶಾಸ್ತ್ರಬದ್ಧ ಕರ್ಮವಲ್ಲ, ಮನಸ್ಸನ್ನು ಧರ್ಮ ಮಾರ್ಗದಲ್ಲಿ ಸ್ಥಿರಗೊಳಿಸುವ ಶಕ್ತಿಶಾಲಿ ಸಾಧನೆ. ನಿಯಮಿತ ಸಂಧ್ಯಾ ವಂದನೆ, ಸವಿತೃ ಜಪ ಮತ್ತು ಗೃಹಸ್ಥ ಧರ್ಮ ಪಾಲನೆ ಮಾನವನ ಜೀವನಕ್ಕೆ ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತದೆ. ನಾವು ಏನು ತಿನ್ನುತ್ತೇವೆ ಎನ್ನುವುದಕ್ಕಿಂತ ಯಾವ ಧರ್ಮದಲ್ಲಿ ಬದುಕುತ್ತೇವೆ ಎಂಬುದೇ ಮುಖ್ಯವಾಗುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.